ನೀನ್ ಕನ್ಸ್ ಕಾಣ್ತಿದ್ದು ನಿಜ, ಕನ್ಸಲ್ಲಿ ಯಾರೋ ಕಾಡಿಸ್ತಿದ್ದು ನಿಜ. ಯಾರ್ ಬಂದಿದ್ರು ಕನ್ಸಲ್ಲಿ? ಓ, ನಮ್ ರಮ್ಯಾ ಬೇಬಿನಾ? ನಿನ್ ತಲೆ ಬೆಳಬೆಳಗ್ಗೆ ನನ್ ರೇಕ್ಸ್ಲಿಲ್ಲ ಅಂದ್ರೆ ನಿಂಗೆ ದಿನನೇ ಶುರು ಆಗಲ್ಲ ಅಲ್ವಾ? ಅಣ್ಣ, ನನ್ ದಿನ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡು, ನಾನ್ ದೇವಸ್ಥಾನಕ್ಕೆ ಹೋಗೋಕೆ ರೆಡಿನೂ ಆಗಿದ್ದೀನಿ. ಆದ್ರೆ ಪೂಜೆ ಇರೋದು ನಿನ್ನ ಹೆಸರಲ್ಲಿ. ನೀನ್ ನೋಡಿದ್ರೆ ಇನ್ನು ಕನ್ಸ್ ಕಾಣ್ತಾ ಮಲ್ಗಿದ್ಯಾ? ಹಾ, ಕರೆಕ್ಟ್. ಈಗ ನಾನ್ ಎದ್ದಿದ್ದೀನಲ್ವಾ, ನೀನು ರೆಡಿ ಆಗಿದ್ಯಾ? ಈಗ ನೀನ್ ರೆಡಿ ಆಗಿ ನಾನ್ ರೆಡಿ ಆಗಿಲ್ಲ ಅಂದ್ರೆ ಲೇಟ್ ಆಗತ್ತಲ್ವಾ? ಹೌದು. ಸೊ ಅದಕ್ಕೆ ಇಲ್ಲಿಂದ ಹೊರಟ್ಬಿಡು. ಅದ್ ಹೇಗಾಗುತ್ತೆ? ಇರೋ ಒಬ್ಬಣ್ಣ ಕನ್ಸ್ ಕಾಣ್ತಿರುವಾಗ ಒಂದ್ ಕ್ಯೂಟ್ ಸಿಸ್ಟರ್ ಆಗಿ ನಿನ್ಗೊಂದ್ ಹೆಲ್ಪ್ ಮಾಡೋದ್ ಬೇಡ್ವಾ? ಏನೇ ಹೆಲ್ಪ್? ವೇಟ್ ಅಂಡ್ ವಾಚ್ ಬ್ರೋ. ಯಾರಿಗೆ ಫೋನ್ ಮಾಡ್ತಿದ್ಯಾ? ರಮ್ಯಾ, ಯಾಕೆ ಹೀಗ್ ಮಾಡ್ತಿದ್ಯಾ? ನಮ್ಮ ಅಣ್ಣಂಗೆ ಎಷ್ಟ್ ಡಿಸ್ಟರ್ಬ್ ಆಗ್ತಿದೆ ಗೊತ್ತಾ? ನಾನೇನ್ ಮಾಡ್ದೆ? ಮತ್ತೆ ಅಣ್ಣನ್ ಕನ್ಸಲ್ಲೆಲ್ಲ ಬಂದು ತೊಂದ್ರೆ ಕೊಟ್ರೆ ಅವನಿಗೆ ಸ್ಲೀಪ್ ಡಿಸ್ಟರ್ಬ್ ಆಗಲ್ವಾ? ಏನು? ನಾನ್ ವಿರಾಜ್ ಕನ್ಸಲ್ ಬಂದಿದ್ನಾ? ಹಾ ರಮ್ಯಾ, ಮೋಸ್ಟ್ಲಿ ಅಣ್ಣ ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾನೆ ಅನ್ಸುತ್ತೆ. ರಮ್ಯಾ, ಏನ್ ಗೊತ್ತಾ, ಕನಸಲು ನೀನೆ ಮನಸಲು ನೀನೆ ನನ್ನಾಣೆ. ಅಣ್ಣ, ಬೆಳಗಿನ ಜಾವ ಬೀಳೋ ಕನ್ಸು ನಿಜ ಆಗ್ತಾ ಇರ್ತಾರೆ. ಸೊ ನಿನ್ ಕನ್ಸಿನ ಪ್ರಕಾರ ನಿನ್ ಕನ್ಸಿನ ಹುಡುಗಿ ಇವತ್ ನಿಂಗ್ ಸಿಗ್ಬೇಕು. ಅದಕ್ಕೆ ನನ್ ಕಡೆಯಿಂದ ಒಂದ್ ಸ್ಮಾಲ್ ಹೆಲ್ಪ್. ಹೌ ಸ್ವೀಟ್, ಸೋ ರೊಮ್ಯಾಂಟಿಕ್. ರಮ್ಯಾ, ಏನ್ ಗೊತ್ತಾ, ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀನು ಅಲ್ಲೇ ಬಂದ್ಬಿಡಾಯ್ತಾ? ನಮ್ಮಣ್ಣನ ಕನ್ಸಲ್ಲಷ್ಟೇ ಅಲ್ಲ, ನಿಜವಾಗ್ಲೂ ಕಾಡಿಸ್ಬೋದು. ಏನಂತೀಯಾ? ಹಾ, ಬರ್ತೀನಿ. ಈಗ್ಲೇ ರೆಡಿ ಆಗ್ತೀನಿ. ಬಾಯ್. ಸರಿ, ಬಾಯ್. ಪ್ರಿಯಾ, ಏನ್ ನಿನ್ನ ಆಟ? ಹುಡ್ಗಾಟ ಅಲ್ಲಣ್ಣ, ಪ್ರೀತಿಯ ಆಟ. ನಿನ್ ಕನ್ಸಲ್ ಬಂದಿದ್ ಹುಡ್ಗಿ ದೇವಸ್ಥಾನಕ್ಕೆ ಬರ್ತಿದ್ದಾಳೆ. ನೀನ್ ಬೇಗ ರೆಡಿ ಆಗ್ಬಿಟ್ ಬಾ. ಏಯ್, ಬಾಯ್. ವಾ, ಇಲ್ಲಿ ಬೇಳೆ ಕೂಟು, ಪಲ್ಯ ಬೀಟ್ರೋಟು, ಎಲ್ಲ ಪಾಸ್ಟು ಪಾಸ್ಟು, ಮಲ್ಲಿ ನೀನೆ ಗ್ರೇಟು. ಟಡನ್ 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 ಟನ್ ಟಡನ್ ಟಡನ್ ಟಡನ್. ಏನ್ ಮಲ್ಲಿ, ಎಲ್ಲ ಕೆಲ್ಸನೂ ಇಷ್ಟ್ ಫಾಸ್ಟ್ ಮಾಡಕ್ ಬಿಟ್ಟಿದ್ಯಾ? ಹೌದಣ್ಣ, ಸಾರು ಅನ್ನ ಪಲ್ಯ ಎಲ್ಲ ಆಗ್ತಾ ಇದೆ. ಹಾ, ಇವತ್ ಸ್ವಲ್ಪ ಬೇಗ ಕೆಲಸ ಮುಗಿಸೋದಿದೆ. ಆಹಾ, ಪರವಾಗಿಲ್ವೇ? ಬೇಗ ಬೇಗ ಮಾಡಿದ್ರು ರುಚಿಯಾಗೆ ಮಾಡಿದ್ಯಾ? ಏನ್ ನೋಡ್ತಾಳೆ? ಇನ್ನೊಂಚೂರು ಜೋರಾಗಿ ತೊಳೆದ್ರೆ ಪಾತ್ರೆ ತೂತಾಗ್ಬೋದೇನೋ. ಅಣ್ಣ, ಪಾತ್ರೆಗೆ ಪಳಪಳ ಅಂತ ಹೊಳಿಬೇಕು, ಅಷ್ಟು ಜೋಪಾನವಾಗಿ ತೊಳಿತಾ ಇದ್ದೀನಿ. ಪಾತ್ರೆ ಪಳಪಳ ಅಂತ ಹೊಳಿಬೇಕು ಅಂತಂದ್ರೆ ನೀನು ಗಮನ ಪಾತ್ರೆ ಮೇಲೆ ಇರ್ಬೇಕಲ್ವಾ? ಹಾ, ಬಲ್ಲಿಯವ್ರೆ, ನಿಮ್ಮ ದೃಷ್ಟಿ ಎಲ್ಲಿದೆ? ಮಾಡುವ ಕೆಲಸದಲ್ಲಿ ಅವಸರ, ಯಾರನ್ನು ಕಾಣಬೇಕೆಂಬ ಆತುರ. ಈ ಆತುರ ಕಾತುರಗಳಿಗೆ ಕಾರಣವೇನೆಂದು ಕೇಳಬಹುದೇ? ದೊಡ್ಡ ಕಾರಣ ಏನೂ ಇಲ್ಲ ಅಣ್ಣ. ಇವತ್ತು ದೇವಸ್ಥಾನದಲ್ಲಿ ಒಂದು ಹರಕೆ ಇದೆ, ನಾನ್ ಹೋಗ್ಲೇಬೇಕು. ಆದ್ರೆ ಕೆಲ್ಸಕ್ಕೆ ಸೇರಿ ಇನ್ನೂ 1 ವಾರನೂ ಆಗ್ಲಿಲ್ಲ. ಇವತ್ ಹೊರಗಡೆ ಹೋಗಿ ಬರೋದಕ್ಕೆ 1-2 ಅವರ್ ಪರ್ಮಿಷನ್ ಬೇಕಿತ್ತು. ಅದಕ್ಕೆ ಯಾರನ್ನ ಕೇಳೋದು ಅಂತ ಹುಡುಕ್ತಾ ಇದ್ಯಾ ಅಲ್ವಾ? ಹೌದು ಅಣ್ಣ, ಗೊತ್ತು. ಆದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಯಾರನ್ ಕೇಳಲಿ? ಕಾಣಿಸ್ತಾ ಇಲ್ಲ ಅಂದ್ರೆ ಹೋಗಿ ಹುಡುಕ್ಬೇಕು, ಇಲ್ಲಿಂದ ಹಿಡುಕ್ ನೋಡೋದಲ್ಲ. ಸರಿ, ಹೋಗ್ ಕೇಳ್ತೀನಿ. ಆದ್ರೆ ಯಾರನ್ ಕೇಳ್ಬೇಕು? ಒಳ್ಳೆ ಪ್ರಶ್ನೆ, ಕೇಳ್ಬೇಕಾಗಿದ್ದಿದ್ದೆ. ನಿನ್ನೆ ನಿಮ್ಮ ಮನೆ ಕೆಲ್ಸಕ್ಕೆ ಸೇರಿಸಿದ್ಯಾರು? ಮಿತಿಲ್ಲ ಮೇಡಮ್. ಹಾಗಿದ್ರೆ ಸರಿ, ನಾನು ಅವ್ರನ್ನೇ ಕೇಳ್ಕೊ ಬರ್ತೀನಿ. ಮಿತಿಲ್ಲ ಮೇಡಮ್. ಒಂದ್ ನಿಮಿಷ, ನಿಂಗೆ ಅಡ್ಗೆ ಮನೇಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳೋದು ವೈಜಯಂತಿ ಮೇಡಮ್ ಅಲ್ವಾ? ಹಾಗಿದ್ರೆ ಅವ್ರು ಕೊಟ್ಟಿರೋ ಕೆಲಸ ಎಲ್ಲ ಮುಗಿಸಿದೀನಿ ಅಂತ ಹೇಳಿ 2 ಗಂಟೆ ಪರ್ಮಿಷನ್ ಕೇಳ್ತೀನಿ. ವೈಜಯಂತಿ ಮೇಡಮ್. ಒಳ್ಳೆ. ಅಯ್ಯಯ್ಯೋ, ಈ ಮನೆ ಯಜಮಾನಿ ಯಾರು?
ಅರುಂಧತಿ ಮೇಡಮ್. ಹಾ, ಸರಿಯಾದ ಉತ್ತರ. ಈ ಉತ್ತರಕ್ಕೆ 1 ಅಂಕ. ಓ, ಅಂದ್ರೆ ನಾನು ಅರುಂಧತಿ ಮೇಡಮ್ ಹತ್ರ ಪರ್ಮಿಷನ್ ತಗೋಬೇಕಾ? ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ನಾನ್ ಈ ಮನೆಗ್ ಬಂದೆ ಇಷ್ಟು ವರ್ಷ ಆಯ್ತು. ಈಗ್ಲೂ ಅವರು ಮೇಡಮ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಕೈ ಕಾಲು ಗಡ 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 ಅಂತ ನಡುಗುತ್ತೆ.